ಈಗ ಒಬ್ಬ ರೈತ ಅಲ್ಲಿಂದ ಬಂದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ತಾಯಿಯ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಕೂಡ ಒಂದು ಹಾಡು ಮಾಡಿದ್ವಿ. ಭಾಳ ಚೆನ್ನಾಗಿ ಬಂದಿದೆ ಹಾಡು. ಹೊಸ ಪ್ರತಿಭೆಗಳು ಇದಕ್ಕೆ ಒಂದು ತಂಡವಾಗಿ ಬರಬೇಕು ಅಂತ ನಾನು ಇಷ್ಟಪಟ್ಟು ಒಂದಷ್ಟು ಜನ ಬಂದು ಹಾಡಿದ್ದಾರೆ, ಸಾಹಿತ್ಯ ಕೂಡ ಬರೀತಾ ಇದ್ದಾರೆ. ಅದರಲ್ಲಿ ಇವರು ಬಹಳ ಸರ್ ಒಳ್ಳೆ ಹೊಸಬರಿಗೆ ನಾವು ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ. ಸೊ ತಾಯಿ ಹಾಡು ಮತ್ತು ಹಾಗೆಯೇ ಇವಾಗ ಮಾಸ್ ಅನ್ನೋದು ಸಿನಿಮಾ, ದೇವಿ ಅನ್ನೋದು ಸಿನಿಮಾ ಇದಾಗಿರೋದ್ರಿಂದ ಒಂದು ಮಾಸ್ ನಂಬರ್ ಇರುತ್ತೆ, ಐಟಮ್ ಸಾಂಗ್ ಇದೆ, ಮತ್ತು ಹೀರೋ ಎಂಟ್ರಿ ಸಾಂಗ್ ಇದೆ. ಸಿಂಗರ್ಸ್ ಎಲ್ಲ ನೋ ಕಾಂಪ್ರಮೈಸ್ ಸರ್, ಒಳ್ಳೊಳ್ಳೆ ಸಿಂಗರ್ಸ್ನೆಲ್ಲ ನಾವು ಇದರಲ್ಲಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಬಜೆಟ್ ಇದಕ್ಕೆ ಯಾವುದೇ ರೀತಿ ಕಡಿವಾಣ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಒನ್ ಆಫ್ ದ ಏನು ಸರ್ ಅಲ್ವಾ? ಸೊ ಹಾಗಾಗಿ ಬಜೆಟ್ ಇಲ್ದಿರೋದ್ರಿಂದ, ನಮಗೆ ಕಡಿವಾಣ ಇಲ್ದಿರೋದ್ರಿಂದ ಭಾಳ ಚೆನ್ನಾಗಿ ಮಾಡಿಕೊಡಿ, ನನಗೆ ಬ್ಯಾಕ್ಗ್ರೌಂಡ್ಸ್ ನಂಗೆ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಡೈರೆಕ್ಟ್ರ್ ಕೂಡ ಒಳ್ಳೊಳ್ಳೆ ಸೀನ್ಗಳು ಶೂಟ್ ಮಾಡ್ತಾರೆ. ಸೊ ನನಗೆ ಒಳ್ಳೆ ಸ್ಕೋಪ್ ಇದೆ ಮ್ಯೂಸಿಕ್ಗೆ, ಚೆನ್ನಾಗಿ ಮಾಡ್ಕೊಡೋದೊಂದು ಉದ್ದೇಶ ಇದೆ. ಸೊ ಲೆಟ್ ಅಸ್ ಡೂ ಅವರ್ ಬೆಸ್ಟ್ ಅಂತಷ್ಟೇ. ಗೊತ್ತಿಲ್ಲ ಮೇಡಮ್, ಸ್ಟಾರ್ಟ್ ಮಾಡಿದ್ದೀವಿ, ಮುಗಿದ ಮೇಲೆ ಹೇಳ್ತೀವಿ, ಮಾಡೋಣ ಮೇಡಮ್. ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ. ರಾಯರಿಗೆ ಬಿಟ್ಟಿದ್ದು, ರಾಯರಿಗೆ ಕೊಟ್ಟರೆ ತಗೋತೀವಿ, ಇಲ್ಲ ಅಂದರೆ ಕಣ್ಣಲ್ಲಂತೂ ನೀರು ಹಾಕಲ್ಲ. ಚೆನ್ನಾಗಿದ್ದೀವಿ, ಸತ್ರೆ 6 ಅಡಿ 3 ಅಡಿ ಜಾಗದಷ್ಟು ಇದೆ, ಸಾಕಲ್ವಾ? ಅದು ಇದೆ ಸ್ವಾಮಿ. ನನಗನ್ಸೋ ಮಟ್ಟಿಗೆ ಆ ಥರ ಯಾವುದೂ ಆಗಿಲ್ಲ. ಭರ್ಜರಿ ಚೇತನ್ ಅವರು ಭಾಳ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಯಾವ ಥರ ಬೇಕೋ ಆ ಥರ ಬರ್ಕೊಟ್ಟಿದ್ದಾರೆ. ಬಟ್ ಅಫ್ಕೋರ್ಸ್ ಐಟಮ್ ಸಾಂಗ್ ಅಂತ ಹೇಳಿದ್ಮೇಲೆ ಅದರಲ್ಲಿ ಒಂದು ಮಸಾಲ ಇರಲೇಬೇಕು. ಸೊ ಹಾಗಾಗಿ ಇದೊಂದು ಮಸಾಲ ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ಏನಿಲ್ಲ, ಆ ಥರ ಇಲ್ಲ. ನನ್ನ ಕಾನ್ಸೆನ್ಸಲ್ಲಿ ನಾನು ಕರೆಕ್ಟಾಗಿ ಆ ಥರ ಎಂಟರ್ಟೈನ್ಮೆಂಟ್, ಸಿನಿಮಾ ಹಾಡು ಅನ್ನೋದು ಎಂಟರ್ಟೈನ್ಮೆಂಟ್ ಆಗಿರಬೇಕು. ಸೊ ಅದರಲ್ಲಿ ಪದಗಳು ಮತ್ತು ಹಾಡಂಥ ಒಂದು ಕ್ಯಾರೆಕ್ಟರ್ಸ್ ಬರುವಂಥವ್ರಿಗೆ ಯಾವ ರೀತಿ ಬೇಕೋ ಆ ಥರ ನಾವು ಕೊಟ್ಟಿದ್ದೀವಿ. ಸೊ ನೋ ಇಶ್ಯೂ ಅದ್ರ ಬಗ್ಗೆ. ಸ್ವಲ್ಪ ಪಲ್ಲವಿ ಹಾಡಬೇಕಾ? ನಂಗೆ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ. ಒಂದು ಸರಿ ಬೇಕಾದ್ರೆ ನಾವು ಹಾಡನ್ನು ಬೇಕಾದ್ರೆ ಹಾಡ್ಬೋದು, ಯಾಕಂದರೆ ಫೀಮೇಲ್ ಸಾಂಗು ಸೋಷಿಯಲ್ ಮೀಡಿಯಾದಾಗೆ ನಾನು ಭಾರಿ ಫೇಮಸ್ ಅಂತ ಹಾಡು ಸ್ಟಾರ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಾಗೆ ನಾನು ಭಾರಿ ಫೇಮಸ್ಸು. ಸೊ ಹಾಗೆ ನೀವೇ 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 ನಿವೇದಿತ ಅನ್ನೋ ಪಲ್ಲವಿ ಸ್ಟಾರ್ಟ್ ಆಗುತ್ತೆ. ಸೊ ಒಟ್ಟಾರೆ ಒಂದು ಮಸಾಲ ನಂಬರ್ ಹಾಡಿನ ರೂಪದಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ, ಅನ್ನೋದು ಹಾಡಿದ್ರೆ ಅದು ಕವಿತೆ ಥರ ಆಗ್ಬಿಡುತ್ತದೆ. ಸೊ ನೀವೆಲ್ಲ ಇದ್ರೆ ಬೇಕಾದ್ರೆ ಹಾಡು ಪ್ಲೇ ಮಾಡ್ತೀವಿ ಬೇಕಾದ್ರೆ. ಇವ್ರ ಹೆಸರು ನಿವೇದಿತಾ ಅಂತ ಹೇಳಿದರು. ಸೊ ನಾನು ಡ್ಯಾನ್ಸ್ ಮಾಸ್ಟ್ರು ಬಂದರು, ಸಡನ್ನಾಗಿ ಸರ್ ಒಂದು ಸಾಂಗ್ ಮಾಡಬೇಕು, ಸಾಂಗ್ ಕಂಪೋಸಿಂಗ್ ಮಾಡಬೇಕಂತ. ಸೊ ಯಾರಪ್ಪ ಹೀರೋಯಿನ್ನು ಅಂತ ಕೇಳಿದ್ರೆ ಇದಕ್ಕೆ ಐಟಮ್ ಸಾಂಗ್ ಇದಕ್ಕೆ ಬರ್ತಾ ಇರೋರು. ಸರ್ ಈ ಥರ ನಿವೇದಿತಾ ಅಂತೇಳಿ. ನಿವೇದಿತಾನ? ಹೌದಾ, ಸರಿ. ಹಾಗಾದರೆ ಒಂದು ಆ ಲಿರಿಕ್ನ ಬಿಗಿನಿಂಗ್ ಒಂದು ಪಲ್ಲವಿ ಕೊಟ್ಟಿದ್ದೆ ಡ್ಯಾನ್ಸ್ ಮಾಸ್ಟ್ರು. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಇದ್ರ ಮೂಲಕ. ಅಂದರೆ ಕತೆ ಪ್ರಕಾರ ಹೋಗೋದಾದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಎಲ್ಲಿರಲ್ಲ. ಆಫ್ ದ ಕತೆ ಆದರೆ ನಾನು ಇರ್ತೀನಿ. ಸೊ ಕತೆ ಪ್ರಕಾರ ಹೋಗೋದಾದರೆ ಅವರು ಯಾರು ಬೇಕೋ ಅವ್ರನ್ನೇ ಸೆಲೆಕ್ಟ್ ಮಾಡಬೇಕಲ್ವಾ? ಸೊ ನಿಮ್ಮ ಚಾಯ್ಸ್ ಕರೆಕ್ಟಾಗಿದೆ.